ಮಂಗಳೂರಿನಲ್ಲಿ ಕೆಎಫ್ಸಿ ಮೇಲೆ ದಾಳಿ ಮಾಡಲಾಗಿದೆ. ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ರೇಡ್ ನಡೆದಿದೆ. ನಗರದ ಕೆಎಸ್ ರಾವ್ ರಸ್ತೆಯಲ್ಲಿರುವಂತಹ ಕೆಎಫ್ಸಿ ಔಟ್ಲೆಟ್ ಅವಧಿ ಮೀರಿದಂಥ ಮಾಂಸ, ಅವಧಿ ಮೀರಿದಂಥ ಎಣ್ಣೆ ಇದೆಲ್ಲವೂ ಕೂಡ ಅಲ್ಲಿ ಪತ್ತೆಯಾಗಿರೋದು. ಕೆಎಫ್ಸಿ ಔಟ್ಲೆಟ್ ಮೇಲೆ ದಾಳಿ ಮಾಡಿದ್ದಾರೆ. 4 ತಿಂಗಳ ಹಿಂದೆ ಇದ್ದಂಥ ಕೊಳೆತ ಮಾಂಸ ಪತ್ತೆಯಾಗಿದೆ. ಅಂದರೆ ಎಕ್ಸ್ಪೈರ್ ಆಗಿದೆ. ಎಣ್ಣೆ ಸ್ಯಾಂಪಲ್ ಕೂಡ ಈಗ ಸಿಕ್ಕಿದೆ, ಅದನ್ನ ಕೂಡ ರವಾನೆ ಮಾಡಿದ್ದಾರೆ. ಅದು ಕೂಡ ಎಕ್ಸ್ಪೈರ್ ಆಗಿದೆ ಅನ್ನುವಂಥ ಮಾಹಿತಿ. 2 ದಿನಗಳ ಕಾಲ ಔಟ್ಲೆಟ್ ಅನ್ನು ಸದ್ಯಕ್ಕೀಗ ಸ್ಥಗಿತ ಮಾಡಿದ್ದಾರೆ. ಚಿಕನ್ ಪೆರಿ ಪೆರಿ ಆರ್ಡರ್ ಮಾಡಿದ್ರು ಒಬ್ರು ಗ್ರಾಹಕರು. ಬಾಕ್ಸ್ ತೆಗೆದು ನೋಡಿದಾಗ ಕೆಟ್ಟೋಗಿದ್ದಂಥ ವಾಸನೆ ಬರ್ತಾ ಇತ್ತು. ಅದ್ರ ಜೊತೆ ಕೆಟ್ಟೋಗಿತ್ತು ಮಾಂಸ ಅನ್ನೋ ವಿಚಾರ. ಹಾಗಾಗಿ ಆ ನಂತರದಲ್ಲಿ ಸಚಿವ ಖಾದರ್ಗೆ ದೂರು ಕೊಟ್ಟರು ಗ್ರಾಹಕರು, ಈ ರೀತಿ ಆಗಿದೆ ಅಂತ. ತಕ್ಷಣ ಸಚಿವರು ಗಮನ ಹರಿಸಿದ್ದಾರೆ. ಆರೋಗ್ಯ ಇಲಾಖೆ ರೇಡ್ ಮಾಡಿದೆ. ಆ ಸಂದರ್ಭದಲ್ಲಿ ಅವಧಿ ಮೀರಿದಂಥ ಈ ಮಾಂಸ, ಅವಧಿ ಮೀರಿರುವಂಥ ಎಣ್ಣೆ ಇದೆಲ್ಲವನ್ನು ಬಳಕೆ ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದಿದ್ದು ಗೊತ್ತಾಗಿದೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೀಗ ಮೈಸೂರಿಗೆ ಈ ಸ್ಯಾಂಪಲ್ಸ್ ಅನ್ನ ರವಾನೆ ಮಾಡಿದ್ದಾರೆ. ಅಲ್ಲಿಂದ ರಿಪೋರ್ಟ್ಸ್ ಬರಬೇಕಾಗಿದೆ, ಏನು ಎತ್ತ ಅನ್ನುವಂಥ ಮಾಹಿತಿ ತಿಳಿಬೇಕಾಗಿದೆ. ಆ ನಂತರದಲ್ಲಿ ಗೊತ್ತಾಗುತ್ತೆ ಅಸಲಿಯತ್ತು. ಏನು ಕೊಡ್ತಾ ಇದ್ರು ಗ್ರಾಹಕರಿಗೆ, ಚಿಕನ್ ಪೆರಿ ಪೆರಿ ಅನ್ನುವಂಥ ಹೆಸರಿನಲ್ಲಿ, ಕ್ರಿಸ್ಪಿ ಚಿಕನ್ ಅನ್ನುವಂಥ ಹೆಸರಿನಲ್ಲಿ ಏನು ಕೊಡ್ತಾ ಇದ್ರು ಅನ್ನುವಂಥ ವಿಚಾರ ಈ ಸ್ಯಾಂಪಲ್ಸ್ ವರದಿಗಳು ಬಂದ ನಂತರದಲ್ಲಿ ಗೊತ್ತಾಗಲಿದೆ.